ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ನಾನು ಕನ್ನಡಿಗ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಇವತ್ತಿನ ವಿಡಿಯೋದಲ್ಲಿ ನಾವು ಅಡಿಕೆ ಕಟಾವು ಅಂದ್ರೆ ಅಡಿಕೆ ಕೊಯ್ಲು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಟೋಟಲಿ ಒಂದ್ ದಿನಕ್ಕಲ್ಲ 300 ಪಾನಿಗೆ ಹೋಗತ್ತ. ಒಂದ್ ದಿನ ಅಂದ್ರೆ ಹಂಗಲ್ಲ, ಒಂದು ಆಳು 300 ಪಾನಿಗೆ ಹೋಗಕ್ಕೆ 80 ಅಡಿ ಉಂಟಲ್ಲ ಕೊಕ್ಕಿ. ಹೌದು, 80 ಅಡಿ ಒಟ್ಟು 80 ಅಡಿ. ಒಂದು ತಾಸಿಗೆ ಸರಿಯಾಗಿ ಕೊಯ್ದ ಅಂದ್ರೆ ಈಗ ಒಂದು ತಾಸು ಕೆಲಸ ಮಾಡೋಕು ದಿನ ಇಡೀ ಕೆಲಸ ಮಾಡೋಕು ಆಗುದಿಲ್ಲ. ಈಗ ತಾಸು ಕೊಯ್ದ ಅಂತ ಒಂದು ತಾಸಿಗೆ 100 ಪಾನಿ ಕೊಯ್ದ ಅಂತೇಳಿ 8 ತಾಸಿಗೆ 800 ಪಾನಿಗೆ ಹೋಗಕ್ಕಾಗುದಿಲ್ಲ. ಕೈ ಅಂತ ಉಳಿದಿಲ್ಲ. ಒಂದು ತಾಸಿಗೆ ಒಂದು ಕೆಲಸ ಮಾಡ್ಬೇಕಂದ್ರೆ ಸಾಧಾರಣ ಒಂದು ಸತಿಗೆ ಒಂದು 50 ಕೊನೆ ಮಿನಿಮಮ್ ಹೋಗತ್ತದ ಒಂದು ತಾಸಿಗೆ. ಅಂದ್ರೆ ಒಂದು ದಿನದ ಲೆಕ್ಕ ಹೋಗ್ರೆ ಒಂದು ತಾಸಿಗೆ ಒಂದು 50 ಕೊನೆ. ಹಿಂಗೆ ಒಂದು ತಾಸು ಕೆಲಸ ಮಾಡ್ತಾ ಅಂದ್ರೆ ಒಂದು 100 ಕೊನೆಗೆ ಹೋಗತ್ತ ಒಂದು ತಾಸು. ಅದು ಮರನು ಹಂಗೆ ಇರ್ಬೇಕು. ಈ ವರ್ಷ ಅಂತ ಮರ ಹೈಟ್ ಇದ್ರೆ ಸ್ವಲ್ಪ ಮಾತ್ರ ಕಷ್ಟ. ಮಿನಿಮಮ್ ಹೈಟ್ ಅಲ್ಲ, ಹೈಟ್ ಇದ್ರು ನೋಡಿಲ್ಲ, ಲೆವೆಲ್ ಎಲ್ಲ ಮಾರ್ಕೊ ಕೊನೆ ಇದ್ಬಿಟ್ರೆ ಇದಕ್ಕೂ ಕೊನೆ ಎಲ್ಲದಕ್ಕೂ ಕೊನೆ ಇದ್ಬಿಟ್ರೆ ಅರ್ಕೊಂತ ಹೋಗತ್ತ. ಇಲ್ಲಾಂದ್ರೆ ಕಷ್ಟ. ಇದು ಹಿಂಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ಕೊತೀನಿ. ಅದೊಂದು ಒಳ್ಳೇದು. ಇದು ಮೇನ್, ಇದು ಲಾಕ್ ನಾಟ್ ಮೇನ್ ಹಂಗೆ ಅದೆಲ್ಲ ಫುಲ್ ಈಗ ಲಾಕ್ ಮಾಡ್ಬೇಕು. ಒಂದೇ ಕೊಯ್ಲಿಕ್ಕಾಗುತ್ತಾ ಅಥವಾ ಬೇರೆ ಯಾವ್ದಾದ್ರು ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಮದ್ದು ಹೊಡ್ಕೋತದ, ಅಡಿಕೆ ಹೋಗ್ಕೋತದ, ಕಡೆಗೆ ತೆಂಗಿನ ಕಾಯಿ ಕೊಯ್ಬೋದಲ್ಲ? ಕೊಯ್ಬೋದು. ಅಂದ್ರೆ ಕೈಗಟ್ಟಿ ಇರ್ಬೇಕು, ಮಾತ್ರ ಕೈಗಟ್ಟಿ ಇರ್ಬೇಕು. ಅಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಬರ್ಬೇಕು. ತಲೆ ಮೇಲೆ ಕಾಯಿ ಬಿದ್ದು ಬಿಟ್ಟು ಅದು ಜಾಗ್ರತೆ ಮಾಡೋದು. ಜಾಗ್ರತೆ ಮಾಡಿ. ಮುಂಚೆ ಎಲ್ಲ ಅಡಿಕೆ ಕೊಯ್ಲು ಮಾಡಲು ಜನ ಇರ್ತಿದ್ರು, ಮತ್ತೆ ಮರ ಹತ್ತಿ ಕೊಯ್ತಾ ಇದ್ರು. ಈಗ ಹಾಗಿಲ್ಲ. ಕೃಷಿ ಇಲಾಖೆಯವರು ಒಂದು ಕೊಕ್ಕೆಯನ್ನು ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ, ಅದರ ಮುಖಾಂತರ ಕೊಯ್ಲಾಗ್ತದೆ. ಅದರಿಂದ ತುಂಬಾ ಉಪಯೋಗ ಇದೆ. ಬನ್ನಿ ನೋಡೋಣ ಹೇಗೆ ಅಂತ. ಕಾಸ್ಟ್ ಎಷ್ಟು ಅದರದ್ದು? ಒಟ್ಟು ಅದೆಷ್ಟು 1 ಲಕ್ಷ ಚಿಲ್ಲರೆ ಅಂತೆ. 60,000 ಸಬ್ಸಿಡಿ. ಇದು ಕ್ಯಾಶ್ ಕೊಡ್ಬೇಕು, ಬಾಕಿ ಉಳಿದಿದ್ದು ಸಬ್ಸಿಡಿ. ಸರಿ. ಈಜಿ ಲೈಫ್ ಭಟ್ಘಾಟ್ ಅಂತ ಕೃಷಿ ಇಲಾಖೆ ಇದೆ ಅಥವಾ? ಕೃಷಿ ಇಲಾಖೆ ಭಟ್ಘಾಟ್. ಅದರಿಂದಾನೇ ಸಬ್ಸಿಡಿ ಸಿಗ್ತದಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ನಾನು ಕನ್ನಡಿಗ. ಥ್ಯಾಂಕ್ ಯು.